ನಮಸ್ಕಾರ ಸ್ನೇಹಿತರೆ. ಹೊಸ ವರ್ಷದಿಂದ ಯಾವೆಲ್ಲ ರಾಶಿಯವರಿಗೆ ಅದೃಷ್ಟ ಬರಲಿದೆ ಮತ್ತು ಸ್ವಂತ ಮನೆ, ಕಾರು, ಚಿನ್ನಾಭರಣದಂತಹ ಇನ್ನೂ ಅನೇಕ ಅದೃಷ್ಟದ ಬಾಗಿಲು ತೆರೆಯಲಿದೆ. 2025 ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಹರುಷ ತರಲಿದೆ. ನಿಮ್ಮಷ್ಟು ಅದೃಷ್ಟವಂತರು ಮತ್ತೊಬ್ಬರಿಲ್ಲ. ಆ ಅದೃಷ್ಟ ರಾಶಿಗಳು ಯಾವುವು ಎಂದು ತಿಳಿದುಕೊಳ್ಳೋಣ. 2025 ಹೊಸ ವರ್ಷದ ಅದೃಷ್ಟ ರಾಶಿಗಳು. ಮೊದಲ ರಾಶಿ ಮೇಷರಾಶಿ. ಈ ರಾಶಿಯವರಿಗೆ ಬುಧದೇವನು ಆದಾಯ ಸ್ಥಾನದಲ್ಲಿ ಉದಯವಾಗಲಿದ್ದಾನೆ. ಈ ಬುಧದೇವನ ಅದ್ಭುತ ಶಕ್ತಿ ಪ್ರಭಾವದಿಂದ ಮೇಷರಾಶಿಯವರ ಆದಾಯ ದುಪ್ಪಟ್ಟಾಗಲಿದೆ. ಈ ಅವಧಿಯಲ್ಲಿ ಹೊಸ ವ್ಯಾಪಾರ ವ್ಯವಹಾರವನ್ನು ಆರಂಭಿಸಿದ್ದೇ ಆದಲ್ಲಿ ಉತ್ತಮ ಲಾಭ ಪಡೆಯುವಲ್ಲಿ ಅನುಮಾನವೇ ಇಲ್ಲ. ನಿಮ್ಮ ಕೆಲಸದ ಸ್ಥಳದಲ್ಲಿ ಅಥವಾ ಉದ್ಯೋಗದ ಸ್ಥಳದಲ್ಲಿ ಶುಭಯೋಗ ಪ್ರಾಪ್ತಿಯಾಗಲಿದೆ. ಇಷ್ಟೇ ಅಲ್ಲದೆ ಎಲ್ಲ ಕಡೆಯಿಂದ ಅದೃಷ್ಟದ ಬಾಗಿಲು ತೆರೆಯಲಿದೆ. ಕುಟುಂಬದಲ್ಲಿ ಯಾವುದೇ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದರೂ ನಿವಾರಣೆಯಾಗುವುದು. ಹಾಗೂ ವೃಷಭ ರಾಶಿ. ಈ ರಾಶಿಯವರ ಪಾಪ ಮತ್ತು ಕರ್ಮದ ಮನೆಯಲ್ಲಿ ಬುಧಗ್ರಹ ಉದಯವಾಗಲಿದೆ. ಇದರಿಂದ ಎಲ್ಲ ಕೆಲಸಗಳಲ್ಲಿ ಸಕಲ ಪೂರ್ಣಗೊಂಡು ಸಂತೋಷದಿಂದ ಸಮಯ ಕಳೆಯುವಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಷಭ ರಾಶಿಯವರಿಗೆ ತುಂಬ ಧನ ಸಂಪತ್ತು ಪ್ರಾಪ್ತಿಯಾಗಲಿದೆ. ಬುಧನ ಸಂಚಾರದಿಂದ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಳ್ಳೆಯದಾಗುತ್ತದೆ ಮತ್ತು ಈ ರಾಶಿಯವರು ಕುಟುಂಬದ ಜೊತೆಯಲ್ಲಿ ಇಲ್ಲಿಯವರೆಗೂ ಕಾಣದ ಸಂತೋಷ, ಆನಂದಮಯ ಜೀವನ ನಡೆಸುತ್ತಾರೆ. ನಿಮ್ಮ ಯಾವುದೇ ಒಂದು ಆದಾಯ ಬರುವಂತಹ ಕೆಲಸವನ್ನು ಯೋಚನೆ ಮಾಡಿ ಕೈ ಹಾಕಿದರೆ ಅದರಿಂದ ತುಂಬ ಲಾಭವನ್ನು ಪಡೆಯುವಿರಿ. ಈ ರಾಶಿಯವರಿಗೆ ಅದೃಷ್ಟವೋ ಅದೃಷ್ಟ. ವೃಷಭ ರಾಶಿಯವರಿಗೆ ವಾಹನ ಖರೀದಿ ಯೋಗ 100% ಕೂಡಿ ಬರಲಿದೆ. ಮತ್ತು ನೆಕ್ಸ್ಟು ಕುಂಭರಾಶಿ. ಕುಂಭರಾಶಿಗೆ ಸೇರಿದ ಜನರಿಗೆ ಲಗ್ನದ ಮೊದಲನೇ ಮನೆಯಲ್ಲಿ ಬುಧಗ್ರಹ ಉದಯವಾಗಲಿದ್ದಾನೆ. ಇದರಿಂದ ಕುಂಭರಾಶಿಯ ಜನರು ಆತ್ಮವಿಶ್ವಾಸ ಹೆಚ್ಚಾಗಲಿದೆ. ಬುಧನ ಚಲನೆಯಿಂದಾಗಿ ಅಪೂರ್ಣಗೊಂಡ ಕೆಲಸಗಳು ಬುಧಗ್ರಹ ಸಂಚಾರದಿಂದ ಪೂರ್ಣಗೊಳ್ಳುವ ಯೋಗ ಒಲಿದು ಬರಲಿದೆ. ಇನ್ನು ಮುಂದೆ ಈ ರಾಶಿಯವರಿಗೆ ಯಾವುದೇ ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗಲಿದೆ. ಸೋಲು ಅನ್ನುವುದೇ ಇಲ್ಲ. ಸಮಾಜದಲ್ಲಿ ಗೌರವ, ಪ್ರತಿಷ್ಠೆ, ಸಮೃದ್ಧಿಯಾಗಲಿದೆ. ಮತ್ತು ಕುಂಭರಾಶಿಯವರ ಮದುವೆಯಾಗದೇ ಇರುವವರಿಗೆ ವಿವಾಹವಾಗುವ ಯೋಗ ಕೂಡಿ ಬರಲಿದೆ. ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿಗೆ ಪರಿಹಾರ ಸಿಗುವ ಕುಂಭಯೋಗ ಒಲಿದು ಬರಲಿದೆ. ಒಟ್ಟಾರೆಯಾಗಿ ಕುಂಭರಾಶಿಯವರಿಗೆ ಅದೃಷ್ಟದ ಹೊಸ ವರ್ಷ ಅಂತಲೇ ಹೇಳಬಹುದು. ಹಾಗೂ ಚಿನ್ನ ಖರೀದಿಗೆ ಒಳ್ಳೆಯ ಸಮಯ ಇದಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿರೋ ನೋಟಿಫಿಕೇಷನ್ ಬರುತ್ತೆ. ತಕ್ಷಣ ನನ್ನ ವಿಡಿಯೋ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಬಾಯ್.